ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಹಾಸ್ಪಿಟ್ಲ್ ಹತ್ರ ಇಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅಥವಾ ಅವಾಗಿಂದನೇ ನಾನು ಫಾಲೋ ಮಾಡ್ತಾ ಇರೋರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ ಹಾಸ್ಪಿಟ್ಲಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹೌದು, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಕೆಲವೊಂದು ಮದುವೆಗೆ ಮಕ್ಕಳಾದ್ಮೇಲೆ ಒಂದು ಹೆಲ್ತ್ ಇಶ್ಯೂ ಅಂತ ಬಂದುಬಿಡುತ್ತೆ ರೆಗ್ಯುಲರಾಗಿ ಅಂತ ಅನ್ಕೋತೀನಿ ನಾನು. ತುಂಬ ಇದರಲ್ಲಿ ಒಂದು 100%ಅಲ್ಲಿ ಒಂದು 20% ಕೆಲವು ಹೆಣ್ಮಕ್ಳಿಗೆ ಬಂದುಬಿಡುತ್ತೆ. ಅದು ಹೇಳೋಕ್ಕಾಗಲ್ಲ. ಸ್ವಲ್ಪ ಆ ಥರ ಸಮಸ್ಯೆಯಿಂದ ಆಗಲೇ ನಾನು 1 ವರ್ಷದಿಂದ ಆ ಸಮಸ್ಯೆನ ನಿಭಾಯಿಸ್ಕೊಂಡು ಬರ್ತಾಯಿದ್ದೀನಿ. ಹಂಗಾಗಿ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೆ. ಥೈರಾಯ್ಡು, ಶುಗರು, ನಮಗೆ ಬ್ಲಡ್ಡು ಎಷ್ಟು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತೆಲ್ಲ ಹೇಳ್ಬಿಟ್ಟು ಟೆಸ್ಟಿಗೆ ಕೊಟ್ಟಿದ್ದರು. ಮತ್ತು ನನಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲ ಏನಕ್ಕೆ ಈ ಥರ ಆಗ್ತಿದೆ ಅಂತ ಅದನ್ನೆಲ್ಲ ಟೆಸ್ಟ್ ಮಾಡಿಸಿದ್ದೆ. ಅದನ್ನು ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಇವಾಗ ಗಾಡಿಯಲ್ಲಿ ಹೋಗೋಣ ಅಂತ ಅದು ತೋರಿಸ್ಕೊಂಡೆಲ್ಲ ಆಯಿತು. ರಿಪೋರ್ಟ್ ತೊಗೊಂಡೆ, ಡಾಕ್ಟರ್ ಹತ್ರ ತೋರಿಸ್ಕೊಂಡೆ, ರಿಪೋರ್ಟ್ಸ್ ಎಲ್ಲ ತೋರಿಸ್ಕೊಂಡು ಹೊರಟಿದ್ದೀನಿ ಇವಾಗ ಮನೆಗೆ. ನಾನೇ ಬಂದಿದ್ದೆ ಬೈಕಲ್ಲಿ. ಮನೆಯವರು ಆಫೀಸಿಗೆ ಹೋಗಿದ್ರು, ಟೈಮ್ ಆಗಿತ್ತು ಅಂತೇಳಿ, ಮಕ್ಕಳು ಸ್ಕೂಲಿಗೆ ಹೋಗಿದ್ರು, ನಾನೇ ಬಂದಿದ್ದೆ. ಇವಾಗೆಲ್ಲ ತೋರಿಸ್ಕೊಂಡೆಲ್ಲ ಆಯಿತು. ಸ್ವಲ್ಪ ಮಳೆ ಸೊನ್ನೆ ಥರ ಬರ್ತಿತ್ತು. ಮನೆ ಹತ್ರ ಬಟ್ಟೆ ವಾಶ್ ಮಾಡೋಕ್ಕಿದ್ದೆ, ಹೋಗ್ತಾ ಇದ್ದೀನಿ. ಅದು ಹೆಂಗೆ ಆಗಿ ಸ್ವಲ್ಪ ದಿನ ಆಗಿಬಿಟ್ಟಿತ್ತು, ವೀಡಿಯೋಸ್ ಹಾಕಿರಲಿಲ್ಲ. ಇವಾಗ ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಆರೋಗ್ಯ ಒಂದು ಸರಿಯಾಗ್ಲಪ್ಪ ಅಂತ ನನ್ನ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನೋಡಿದ್ರೆ ಪ್ರೇ ಮಾಡಿ ಅಂತ ಹೇಳ್ದೆ. ನಾನು ದೇವ್ರನ್ನ ಯೂನಿವರ್ಸ್ನ ಕೇಳ್ಕೊತಾ ಇರ್ತೀನಿ, ನಂದು ಆರೋಗ್ಯ ಸರಿಯಾಗಲಿ ಕಣಪ್ಪ ದೇವ್ರೆ ಅಂತೇಳಿ. ಅವಾಗವಾಗ ನನಗೆ ಯಾಕೋ ಆರೋಗ್ಯನೇ ಸರಿ ಇರ್ತಾ ಇರಲ್ಲ. ಈ ಕರೆಂಟ್ ಆಪ್ರೇಷನ್ ಅಂತ ಮಾಡಿಸ್ಕೊಂಡೆ ಫ್ರೆಂಡ್ಸ್ ನಾನು. ಅವಾಗಿಂದಲೇ ನನಗೆ ಈ ಥರ ಹೆಲ್ತ್ ಇಶ್ಯೂಗಳಾಗ್ತಾನೇ ಇದ್ದಾವೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮನೆಗೆ ಬಂದೆ. ಮತ್ತು ನೆಕ್ಸ್ಟು ನಾನು ಸೀರೆ ಅಂಗಡಿಗೆ ಹೋಗಿದ್ದೆ. ಇಲ್ಲಿ ಸ್ಟಾಲ್ ಹಾಕಿದ್ದಾರೆ, ರಾಘವೇಂದ್ರ ಸ್ವಾಮಿ ಮಠ ಚೌಟ್ರಿಯಲ್ಲಿ ಸ್ಟಾಲ್ ಹಾಕಿದ್ರು. ರೇಷ್ಮೆ ಸೀರೆ ಮತ್ತು ಸೆಮಿ ಸಿಲ್ಕ್ ಸೀರೆ ಮತ್ತು ಪ್ಯೂಸಲ್ಲಿ ಸಿಲ್ಕ್ ಸೀರೆಸ್ ಎಲ್ಲ ಹಾಕಿದ್ರು. ಅದನ್ನು ಆಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ತೆಗಿತೀನಿ ಫೋನ್. ಕಲೆಕ್ಷನ್ಸ್, ಕಲರ್ಸು ಹೇಗಿದ್ದಾವೆ ಅಂತ ಇದ್ರಲ್ಲಿ ಶೇರ್ ಮಾಡೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಚಾರ್ಜರ್ ಕಡಿಮೆ ಆಗಿಬಿಟ್ಟಿತ್ತು. ಇರಲಿ ಅಂಥೇಳಿ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಟೈಮ್ 4 ಗಂಟೆ ಆಗಿಬಿಟ್ಟಿತ್ತು. ಅಡುಗೆ ಮಾಡ್ಕೊಳ್ಳೋಣ, ಸ್ವಲ್ಪ ನಾನ್ ವೆಜ್ಜು ತಗೊಬಂದಿದ್ರು ಮನೆಯವರು. ಅವರೇ ಮಾಡ್ಕೊಳ್ಳೋಣ ನಾನ್ ವೆಜ್ಜು ರೆಡಿ ಮಾಡಿರು ಅಂತ ಹೇಳ್ಬಿಟ್ಟು ಹೋಗಿದ್ರು ಎಲ್ಲ ಆಚೆ. ಮತ್ತು ಹಾಗೆ ಅದನ್ನು ಸ್ವಲ್ಪ ರುಬ್ಬಿ ಎಲ್ಲ ನಾನ್ ವೆಜ್ಗೆಲ್ಲ ರೆಡಿ ಮಾಡಿಟ್ಟು, ಹಲಸಿನ ಹಣ್ಣು ಬೀಜ ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಫ್ರೂಟ್ಸು. ಅದಕ್ಕೆ ಸ್ವಲ್ಪ ಏನಾದರೂ ಮೊಳಕೆ ಬರ್ಸೋಣ ಅಂತ ಇಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮನೇಲಿ ಮಳೆ ಟೈಮ್ ಬಂತಂದರೆ ಸ್ವಲ್ಪ ಆವಾಗವಾಗ ನೋಡಿ ಈ ಥರ ಹುಳಗಳಾಗ್ಬಿಡ್ತವೆ. ವೈಟ್ಗೆ ಇದು ಕಪ್ಪುಗಳಾಗ್ತವೆ ನೋಡಿ, ಅದನ್ನು ಸ್ವಲ್ಪ ಹೆಂಗೋ ಇದು ಮಾಡ್ಬೋದು. ಈ ಬಿಳಿ ಹುಳಗಳಾಗ್ಬಿಟ್ರೆ ಕಷ್ಟ. ಇದನ್ನೆಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಸುರಿದು ಎಲ್ಲ ಕ್ಲೀನ್ ಮಾಡಿ ತುಂಬಿಸಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ನೇಲ್ಸ್ ಕಟ್ ಮಾಡಿ ಎಣ್ಣೆ ಎಲ್ಲ ಹಚ್ಕೊಡೋಣ ಅಂತ ಹೇಳಿ ನೆಕ್ಸ್ಟು ಮತ್ತು ಸ್ವಲ್ಪ ಗೋಧಿ ತಗೊಂಡು ಬಂದಿದ್ರು ಮನೆಯವರು. ಇದು ಗೋಧಿ ಅದನ್ನು ಸ್ವಲ್ಪ ಬಿಸಿಲಿವೆ ಚೆನ್ನಾಗಿತ್ತು ಅಂತೇಳಿ ತೊಳೆದು ಒಣ ಹಾಕಿದ್ದೀನಿ. ಮತ್ತು ಮಕ್ಕಳು ಯೂನಿಫಾರ್ಮ್ಸು, ಸಾಕ್ಸ್ಗಳೆಲ್ಲ ಒಂದೇ ಸರಿ ಬರೀ ಮಕ್ಕಳು ಯೂನಿಫಾರ್ಮ್ ಸಾಕ್ಸ್ಗಳು ಮಾತ್ರ ತೊಳೆದು ಒಣ ಹಾಕಿದ್ದೀನಿ. ಗೋಧಿ ಒಣ ಹಾಕಿದ್ದೀನಿ ಫ್ರೆಂಡ್ಸ್. ಹಿಂಗೂ ಮನೆ ಒಳಗೆ ಹೋದರೆ ಸಾಕು ತುಂಬಿಕೊಂಡಿರ್ತವೆ ಪಾರಿವಾಳಗಳು. ಅದಕ್ಕೆ ಹೆಂಗೋ ನಾವು ಅಲ್ಲೇ ಸ್ವಲ್ಪ ಬಿಸಿಲು ಕಾಯಿಸ್ತಾ ಮಕ್ಕಳಿಗೂ ನೇಲ್ಸ್ ಕಟ್ ಮಾಡಿಕೊಂಡು ಎಣ್ಣೆ ಹಚ್ಕೊಡೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. 1 ಸೆಕೆಂಡ್ ನನ್ನ ಮಗ ನಿಲ್ಲಲ್ಲ. ಲಾಸ್ಟ್ ಟೈಮ್ ಕೂಡ ಈಗ ಟೆರೆಸ್ ಮೇಲೆ ಏನೋ ಕಿತಾಪತಿ ಮಾಡಿಬಿಟ್ಟಿದ್ದೆ, ಚೆನ್ನಾಗಿ ಒದೆ ಕೊಟ್ಟಿದ್ದೆ. ಆದರೂ ಸೈಲೆಂಟಾಗಿರ್ಬೇಕು ಟೆರೆಸ್ ಮೇಲೆ ಹೋದರೆ ಅಂತ. ಆದರೂ ನೋಡಿ ಟೆರೆಸ್ ಮೇಲೆ ಬಂದರೆ ಸಾಕು, ಮೇಲತ್ತದು, ಪೈಪ್ಗಳು ಇಟ್ಕೊಳ್ಳೋದು, ವಯರ್ಗಳಿದ್ದಾವೆ ಅಲ್ಲಿ, ಡಿಶ್ದು ವಯರ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಳ್ಳೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ನನ್ನ ಮಗಳು ಒಂದು ಕಡೆ ಸೈಲೆಂಟಾಗಿ ಇರ್ತಾಳೆ. ಈ ನನ್ನ ಮಗ ಅಂತೂ 1 ಸೆಕೆಂಡ್ ಮನೆ ಒಳಗಿದ್ರೂ ಸೈಲೆಂಟಾಗಿರಲ್ಲ, ಟೆರೆಸ್ ಮೇಲೆ ಹೋದರೂ ಸೈಲೆಂಟಾಗಿರಲ್ಲ. ಹೀಗೆ ಮೇಲಿದ್ದೀವಿ. ನಾನು ಪಕ್ಕದಲ್ಲಿ ಒಬ್ಬರು ಆಂಟಿ ಮಾತಾಡ್ಸಿದ್ರು ಅಂತ ಅವ್ರ ಜೊತೆ ಏನೋ ಅವರು ಅಕ್ಕಿ ತೊಳೆದು ಒಣ ಹಾಕ್ಕೊಂಡಿದ್ರು. ಅವ್ರ ಜೊತೆ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ಇನ್ನಿಬ್ಬರು ಆಟಾಡ್ತಿದ್ದಾರೆ ಅಂತ. 1 ಸೆಕೆಂಡಲ್ಲಿ ಎಂಥ ಕೆಲಸ ಮಾಡ್ದೆ ಅಂದರೆ ದಿನವಿಡೀ ಸಫರ್ ಪಡುವಷ್ಟು ಕೆಲಸ ಸಫರ್ ಪಡಬೇಕು, ಟೆನ್ಷನ್ ಮಾಡ್ಕೋಬೇಕು, ಓಡಾಡಬೇಕು ಅಂತಾರೆ. ಏನಪ್ಪ ಇದು ಹಿಂಗಾಯಿತು ಅನ್ನೋಷ್ಟು ಅಂಥ ಕೆಲಸ ಮಾಡಿದ್ದಾನೆ ನೋಡಿ ನನ್ನ ಮಗ. ಅಲ್ಲಿ ಕೆಳಗಡೆಯಲ್ಲಿ ಆವಾಗಲೇ ಆಟಾಡ್ತಿದ್ರು ನೋಡಿ ಜೋಕಲ್ಲಿ, ಅಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಅದು ಪಕ್ಕದ ಮನೆಯವ್ರಿಗೆ ನೀರು ಅವರು ಟೆರೆಸ್ ಮೇಲೆ ಯೂಸ್ ಮಾಡ್ಕೊಳ್ಳಲ್ಲ, ನಾವು ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಅವ್ರದ್ದು ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಟಾಡ್ತಿದ್ದಾರೆ ನೋಡಿ. ಈ ಕಡೆ
ನನ್ನ ಮಗಳು ಜೋಕಾಲಿ ಆಟ ಆಡ್ತಿದ್ದಾಳೆ. ಇವನು ಆಟ ಆಡಿಸ್ಬಿಟ್ಟು ಇಳಿಸ್ಬಿಟ್ಟು ಇವಳು ಆಟ ಆಡ್ತಿದ್ದಾಳೆ. ಇವನು ಪೈಪ್ ತೊಗೊಂಡು ಆಟ ಆಡ್ಕೊಂಡು ಆ ನಲ್ಲಿ ಮೇಲೆ ಬೀಳಿಸಿದ್ದಾನೆ. ಅದು ಪ್ಲ್ಯಾಸ್ಟಿಕ್ದು ನೀರು ಬರ್ದಂಗೆ ಫಿಟ್ ಮಾಡಿದ್ದಾರೆ. ಅದು ಬಿಸಿಲಿಗೆ ಒಣಗಿತ್ತೇನೋ, ಅದು ಇನ್ನೊಂದು ಸ್ವಲ್ಪ ದಪ್ಪ ಪೈಪ್ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಅದ್ರ ಮೇಲೆ ಬೀಳಿಸ್ಬಿಟ್ಟಿದ್ದಾನೆ ಫ್ರೆಂಡ್. ಫುಲ್ಲು ನೀರೆಲ್ಲ ಹಾರ್ತಾಯಿದೆ, ಎಷ್ಟು ಹಿಡ್ಕೊಂಡ್ರೂ ನೀರು ಸ್ಟಾಪೇ ಇಲ್ಲ. ಅಯ್ಯೋ ಅದೊಂದು ಟೆನ್ಷನ್. ಮನೆಯವ್ರು ಬೇರೆ ಇಲ್ಲ, ಅವ್ರ ಪಪ್ಪ ಅವರು ಎಲ್ಲೋ ಆಚೆ ಹೋಗಿದ್ರು. ಇವನು ಹಿಂಗೆ ಮಾಡಿದ್ದಾನೆ. ನನಗೆ ಫುಲ್ಲು ಟೆನ್ಷನ್ನು, ಸಿಟ್ಟು, ಕೋಪ. ಏನು ಮಾಡೋದು ಆ ಕ್ಷಣಕ್ಕೆ ಕೋಪನೇ ಬರ್ತಾಯಿದ್ದೆವು. ಒಂದೆರಡು ಸರಿಯಾಗಿ ಹೊರಡೆಲ್ಲ ಹೇಳೋಕ್ಕೆ ಆಗಲ್ಲ. ಅದೇ ಸರಿಯಾಗಿ ಏನು ಹೊಡೆಯೋಂಗಿಲ್ಲ ಮಕ್ಕಳಿಗೆ, ಹೊಡೆದ ಮೇಲೆ ಬೇಜಾರಾಗುತ್ತೆ. ಆ ಕ್ಷಣಕ್ಕೆ ಆ ಥರ ಮಾಡಿದ್ದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಹಿಡ್ಕೊಂಡು ಹಾಕ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾನೆ. ಅಯ್ಯೋ ನನಗೆ ಒಳ್ಳೆ ಟೆನ್ಷನ್ ಆಗಿ ಇದೇ ಒಂದು ದೊಡ್ಡ ಕೆಲಸಗಳಾಗ್ಬಿಟ್ಟವು. ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಲ್ಲಿ ಎಲ್ಲ ಅದೇ ಮನೆಯವ್ರು ಬರ್ತಿದ್ದಾರೆ, ನಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಇದನ್ನು ಸ್ವಲ್ಪ ಫಿಟ್ ಮಾಡೋಣ ಅಂತ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ.